ಸೂರ್ಯ. ವೀಕ್ಷಕರೇ, ನಾಗರಿಕತೆ ಆರಂಭ ಆದಾಗಲಿಂದಲೂ ಕೂಡ ನಾಳೆ ಏನಾಗುತ್ತೆ ಅನ್ನುವ ಕುತೂಹಲ ಸಹಜವಾಗೇ ಇದೆ. ಆಸೆ ಜಾಸ್ತಿ ಆದಾಗಲೂ ಕೂಡ ಆ ಕುತೂಹಲ, ಗೊಂದಲ, ರಹಸ್ಯ ಏನು ಅನ್ನೋದನ್ನ ತಿಳಿಯೋಲಿಕ್ಕೆ ಕೂಡ ಮನುಷ್ಯ ಪ್ರಯತ್ನ ಪಡ್ತಾನೆ ಇದ್ದಾನೆ. ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬಿರೋದು ಕೂಡ ನಾವು ಈಗಾಗಲೇ ಇತಿಹಾಸದಲ್ಲಿ ಕಾಣ್ತೇವೆ. ಆದರೆ ಯಾವುದರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಭವಿಷ್ಯ ನಿರ್ಧಾರ ಆಗುತ್ತೆ, ಆಕಾಶಕಾಯದಲ್ಲಿರುವಂತಹ ಗ್ರಹ ನಕ್ಷತ್ರಗಳ ಆಧಾರದ ಮೇಲೆ ಮನುಷ್ಯನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮತ್ತು ಅದಕ್ಕಿರುವಂತಹ ಇತಿಮಿತಿಗಳಾದರೂ ಏನು, ಯಾವ ವಿಚಾರಗಳನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿದುಕೊಳ್ಬಹುದು, ಹೀಗೆ ಹಲವಾರು ಪ್ರಶ್ನೆಗಳು ಕೂಡ ಗರಿಗೆದರುತ್ತವೆ. ಎಸ್, ಅಫ್ಕೋರ್ಸ್ ವೀಕ್ಷಕರೇ, ಈಗ ವಿಕಾರಿ ನಾಮ ಸಂವತ್ಸರದಲ್ಲಿ ನಾವೆಲ್ಲ ಇದ್ದೇವೆ, ಕಾಲಿಟ್ಟಿದ್ದೇವೆ. ಈ ಯುಗಾದಿ ಯಾವೆಲ್ಲ ವಿಚಾರಗಳಿಗೆ ಕುರಿತಂತೆ ಬೇವನ್ನ ಕೊಡುತ್ತೆ ಅಥವಾ ಬೆಲ್ಲವನ್ನ ಕೊಡುತ್ತೆ, ಅಂದ್ರೆ ಯಾವುದಕ್ಕೆ ಲಾಭ, ನಷ್ಟ, ಸಂತಸ, ದುಃಖ, ಹೀಗೆ ಆ ಒಂದು ತಿಳಿಯೋ ಪ್ರಯತ್ನ ಇರುತ್ತೆ. ಇನ್ನು ಲೋಕಸಭಾ ಚುನಾವಣೆ ಕೂಡ ಈಗಾಗಲೇ ಹತ್ತಿರದಲ್ಲೇ ಇದೆ. ಯಾವ ರೀತಿಯಾದಂಥ ಚುನಾವಣಾ ಫಲಿತಾಂಶವನ್ನು ನಾವು ಕಾಣಬಹುದು, ಭಾರತೀಯರ ನೆಮ್ಮದಿಗೋಸ್ಕರ ಏನ್ ಮಾಡಬೇಕು, ಹೀಗೆ ಹಲವಾರು ವಿಚಾರಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಶ್ನೆಗಳನ್ನ ಮಾಡೋಣ. ಆ ಒಂದು ವಿಚಾರವನ್ನ ತಿಳಿಲಿಕ್ಕೆ ನಿಮ್ಮ TV5 ಇವತ್ತು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ, ಅದುವೇ ಗುರು ಭವಿಷ್ಯ. ವೀಕ್ಷಕರ, ಇವತ್ತಿನ ಗುರು ಭವಿಷ್ಯದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಜಗುರು ಶ್ರೀ ದ್ವಾರಕನಾಥ್ ಅವರು. ನಮಸ್ಕಾರ ರಾಜಗುರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ವಿಕಾರಿ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ನಾನು ಎಲ್ಲರಿಗೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆರಾಧ್ಯ ದೇವರ ಸುಬ್ರಹ್ಮಣ್ಯ ದೇವರನ್ನು, ದತ್ತದೇವರನ್ನು, ಶೃಂಗೇರಿ ಶಾರದಾ ಪೀಠದ ಮಹಾಸ್ವಾಮಿಗಳಾದ ಭಾರತೀಯ ಸ್ವಾಮಿಗಳು, ವಿಧುಶೇಖರ ಭಾರತಿಗಳನ್ನು ಪ್ರಾರ್ಥನೆ ಮಾಡಿ ಲೋಕ ಸಮಸ್ತ ಸುಖನವು ಅಂತ ಹೇಳ್ತೇವೆ. ಈ ಭಾರತ ದೇಶ ಪ್ರಜೆಗಳೆಲ್ಲ ಚೆನ್ನಾಗಿರಲಿ, ಯಾವ ವಿದ್ಯುಬೂರ್ತಿ ಬರದೇ ಇರಲಿ, ನಿಮ್ಮ ಈ ಒಂದು TV5 ಅಭಿವೃದ್ಧಿ ಹೊಂದಲಿ, ನೀವೆಲ್ಲರೂ ಸುಖವಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮ. ಸಾಮಾನ್ಯವಾಗಿ ಯಶಶ್ಚಾರು ಚಿತ್ತಂ ಧನಮೇರು ತುಲ್ಯಂ ಆದಿಶಂಕರಾಚಾರ್ಯರ ಆ ಒಂದು ಶ್ಲೋಕವನ್ನು ಕೇಳಿದಾಗೂ ಅನ್ಸುತ್ತೆ, ಗುರುವಿನಲ್ಲಿ ನಾವು ನಂಬಿಕೆ ಇಡದೇ ಹೋದರೆ ನೀವೇನೇ ಸಂಪತ್ತನ್ನ ಸಂಪಾದಿಸಿದ್ರೂ ಕೂಡ, ಎಷ್ಟೇ ಹಣ ಇದ್ರೂ ಕೂಡ ಅದು ತೃಣಕ್ಕೆ ಸಮಾನ. ಯಾವುದೂ ಕೂಡ ಗುರುವಿನಲ್ಲೇ ಎಲ್ಲವನ್ನೂ ಕೂಡ ನಾವು ಕಾಣಬೇಕು ಅಂತಾರೆ. ಅಂಥದ್ರಲ್ಲಿ ದ್ವಾರಕನಾಥ್ ಅವ್ರನ್ನ ಯಾಕೆ ರಾಜ್ಗುರು ಅಂತ ಕರೀತಾರೆ ಅನ್ನುವ ಪ್ರಶ್ನೆಗಳನ್ನು ಕೂಡ ಹಲವಾರು ವೀಕ್ಷಕರು ಕೇಳ್ತಾ ಇದ್ದಾರೆ ನಿಮ್ಮ ಮಾತುಗಳಲ್ಲಿ. ಇದು ನಾವೇನದನ್ನು ನಾವು ಬಯಸಿದ್ದು ಅಲ್ಲ, ನಾವು ತಗೊಂಡು ಬಂದಿದ್ದು ಅಲ್ಲ. ದೇವರಾಜ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಜಯಚಾಮರಾಜನೊಡೆಯರಿಗೆ ಅನಾರೋಗ್ಯ ಇತ್ತು. ಅವಾಗ ಅವರ ಮನೆಯಲ್ಲೇ ಬೇಕಾಷ್ಟು ಗೊಂದಲ ಇದ್ದು ಕೋರ್ಟು ಕಚೇರಿ ಕೇಸ್ಗಳು ನಡೀತಾ ಇದ್ದವು. ಅಂಥ ಸಮಯದಲ್ಲಿ ಈ ಅರಮನೆಯಲ್ಲೇ, ಈ ಬೆಂಗಳೂರು ಅರಮನೆಯಲ್ಲೇ ಜಯಚಾಮರಾಜನೊಡೆಯರು ವಾಸ್ತವ್ಯ ಮಾಡಿದರು. ಆರೋಗ್ಯ ಚೆನ್ನಾಗಿರಲಿಲ್ಲ. ನಮ್ಮ ಪರಮಪೂಜ್ಯ ತಂದೆಯವರಾದ ಶಂಕರನಾರಾಯಣರಾಯರು ದೇವರಾಜರು ಆಪ್ತ ಮಿತ್ರರು. ಅಂದರೆ ನಮ್ಮನೆ ಒಂದು ಭಾಗ ದೇವರಾಜರು ಅಂದರೆ. ನಮ್ಮ ತಂದೆಯವರು ಒಡನಾಡಿಸ್ತಾ ಇದ್ದರು. ನಮ್ಮ ಚಿಕ್ಕಪ್ಪ ನಾಗರಾಜವರು ಕೂಡ ಅವರ ಸಹಪಾಠಿಗಳು. ಮೇಲಾಗಿ ನಮ್ಮ ತಂದೆಯವರ ತಾಯಿ ಕೈಲೇ ಅವರು ಊಟ ಮಾಡತಕ್ಕಂಥ ಒಂದು ಮಹಾನ್ ವ್ಯಕ್ತಿ. ಯಾಕೆ ಹೇಳಿದೆ ಅಂದರೆ, ನಮ್ಮ ತಂದೆಗೆ ತುಂಬ ಪ್ರೀತಿ. ಏನಂತಂದರೆ, ಹಿಂದುಳಿದ ವರ್ಗದವರು, ದಲಿತರು, ಏನು ಯಾರು ಆರ್ಥಿಕವಾಗಿ ಹಿಂದೆ ಇದ್ದಾರೆ ಅವರನ್ನು ಮೇಲಕ್ಕಿತ್ತು ಅನ್ನೋ ದೊಡ್ಡ ಹಂಬಲ ಅವ್ರಿಗೊಂದು. ಅಂಥ ಸಮಯದಲ್ಲಿ ಮಹಾರಾಜರ ಕರ್ಕೊಂಡೋಗ್ರು, ನನ್ನ ಕರ್ಕೊಂಡು ಬಲಗಿದ್ದರು ಅವರು. ಏನಪ್ಪ, ನಮ್ಮ ಮಹಾರಾಜರು ಬದುಕುಳಿಬೇಕು ಅಂತಂದರು. ನಾನು ಹೇಳಿದೆ, ಬದುಕುಳಿಯೋಕೆ ಏನು ತೊಂದರೆ ಕಾಣಲ್ಲ, ಉತ್ತರಾಪಾದ ನಕ್ಷತ್ರ ಅವರು, ಈ ಒಂದು ರಾತ್ರಿ ಕಳಿಬೇಕಲ್ಲ ಇವತ್ತು ಅವರು, ಹೇಗೆ ಅಂತ ಕೇಳಿದೆ. ಮಹಾರಾಜ ಹತ್ರ ಮಾತಾಡಿ ನೀನೆ ಅಂತಂದರು. ಮಾತಾಡಿದೆ. ಮಲಗಿದ್ರು. ಎದ್ದು ಕೂತ್ಕೊಂಡ್ರು, ಪೇಟಾನು ಇಟ್ಕೊಂಡ್ರು. ಆ ನಂತರದಲ್ಲಿ ನಾನು ಹೇಳಿದೆ, ರಾಜ ಪ್ರತ್ಯಕ್ಷ ದೇವ ಅಂತ ಹೇಳುತ್ತೆ, ನನ್ನ ಭಾಗ್ಯ ಇವತ್ತು ಮಹಾವಿಷ್ಣು ನೋಡಿದ್ದೇನೆ. ಅರಸರು ನೀವು, ಚಾಮುಂಡಿ ಹೃದಯ ಮಂದಿರದಲ್ಲಿದ್ದಾಳೆ ನಿಮಗೆ, ನಿಮ್ಮನ್ನು ನೋಡೋದು ಮಹಾಭಾಗ್ಯ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮನ್ನು ನೋಡ್ತಾ ಇದ್ದೀನಿಲ್ಲ, ಇನ್ನೇನು ಬೇಕು ನನಗೆ, ನನ್ನ ಜೀವನ ಸರಿ ಹೋಯಿತು ಅಂತ ಹೇಳಿದೆ. ಏನು ಹೇಳ್ತೀರಾ ಅಂತಂದರು. ನಿಮಗೆ ಹೇಳೋ ದೊಡ್ಡವನು ನಾನಲ್ಲ. ವಿಷ್ಣು ಬಂದಾಗ ಮಾತೆಲ್ಲ ಹೊರಡುತ್ತೆ. ಸಾಕ್ಷಾತ್ ದೇವರನ್ನ ಮುಂದೆ ನಿಂತ್ಕೊಂಡ್ಬಿಟ್ರೆ ಮಾತೆಲ್ಲ ಹೊರಡುತ್ತೆ? ನಿಜ ನಿಜ, ಮಾತೇ ಹೊರಡಲ್ಲ. ಅವರು ನೋಡ್ತಾ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು, ಅವ್ರ ಕಣ್ಣಲ್ಲೂ ನೀರು ತುಂಬಿತ್ತು. ಯಾಕೆ ಅಂತ ಕೇಳಿದ್ರು. ಒಂದೇ ಒಂದು ಮಾತು ನಡೆಸ್ಕೊಡ್ತೀರಾ ಅಂತ ಕೇಳಿದೆ. ಹೇಳು ಅಂತ ಹೇಳಿದ್ರು. ಇವತ್ತೊಂದು ರಾತ್ರಿ ನೀವೇ ಏನೋ ಪ್ರಯತ್ನ ಮಾಡಿ
ಜೀವಕ್ಕೆ ಆಪತ್ತು ತಂದ್ಕೊಳ್ಳೋದು ಬೇಡ, ತಂದ್ಕೋಬೇಡಿ ಅದನ್ನು, ಅದು ಬೇಡ. ನೀವು ಮುಂದೆಲ್ಲ ಸರಿ ಹೋಗುತ್ತೆ. ಒಂದು 3 ದಿವಸ ಕಳೆದು ಬಿಟ್ಟರೆ ನೀವು ಏನು ಮನಸ್ಸು ತೊಳಲಾಟದಲ್ಲಿದ್ದೀರಾ ಆಚೆ ಬರ್ತೀರಾ, ಆಮೇಲೆ ಸುಖವಾಗಿರ್ತೀರಾ ಅಂತ ಹೇಳಿದೆ ಅವ್ರಿಗೆ. ಅಷ್ಟೊತ್ತಿಗೆ ಅರ್ಥ ಆಗಿತ್ತು ಅಂತ ಕಾಣುತ್ತೆ. ಇಲ್ಲೇ ನಮ್ಮ ಈ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಇಲ್ಲಿ ಈ ಶೇಷಾದ್ರಿಪುರದಲ್ಲಿ ಇಲ್ಲೇ ಇದೆ, ಇಲ್ಲ ರೈಲ್ವೆ ಪ್ಯಾರಲೈನ್ಗಿದೆ. ಅದು ಆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಜರುಗ್ತಾ ಇತ್ತು. ಅವ್ರಿಗೆ ಮೈ ಚೆನ್ನಾಗಿಲ್ಲ ಅಂಥೇಳಿ ಜರುಗ್ತಾ ಇತ್ತು. ಅದನ್ನು ಅವರೇ ನನಗೆ ಹೇಳಿದರು. ಆನಂತರದಲ್ಲಿ ಅವ್ರಿಗೆ ಹೇಳಿದೆ, ನೀವು ಆರೋಗ್ಯವಾಗಿಬಿಡಿ, ಮಾತಾಡೋಣ, ಸುಸ್ತಾಗಿ ಕಾಣ್ತೀರಾ ನೀವು ಅಂತ ಹೇಳಿದೆ. ಆಮೇಲಿಂದ ಆ ಕಡೆ ಬಗ್ಗಿ ಒಂದು ಪ್ಯಾಲೇಸ್, ಮೈಸೂರು ಪ್ಯಾಲೇಸಲ್ಲಿ ಮುದ್ರಾ ಉಂಗುರ ಗಣಪತಿಗೆ ಕೊಡೋದು, ಅದನ್ನೇ ಕೊಡ್ತಿದ್ದೆ ಯಾವಾಗಲೂ ಮಹಾರಾಜರು. ಅವರೇನು ಕೊಡುಗೈ ದೊರೆ, ಇಲ್ಲೇ ಇದ್ರೂ ಕೊಡ್ತಾರೆ. ಪರಶುರಾಮ ಕೊಟ್ಟಂಗೆ, ಪರಶುರಾಮ ಏನೇನು ಕೇಳಿದ್ರೆ ಎಲ್ಲ ಕೊಟ್ಬಿಡ್ತಾನೆ. ಹೋಗಿ ಸಮುದ್ರದ ಮಧ್ಯದಲ್ಲಿ ಅಲ್ಲೋಗಿ ಸೇರ್ಕೋತಾನೆ, ಅಲ್ಲೂ ಬಿಡಲ್ಲ ಅವನ್ನ. ಹಾಗೆ ಪರಶುರಾಮನ ಹೋಲಿಸ್ಬೇಕು ನಮ್ಮ ಈ ರಾಜ್ಯದ ಮಹಾರಾಜ ಜಯಚಾಮರಾಜರನ್ನ. ಅಂಥ ಒಂದು ವಿದ್ಯಾವಂತ, ಬುದ್ಧಿವಂತ. ಇವತ್ತು ಜ್ಞಾಪಿಸಿರಿ, ನನಗೂ ನೆನೆಸ್ಕೊಂಡು ತುಂಬ ಚೆನ್ನಾಗಾಯ್ತು ನನಗೂ. ಆದರೆ ಇದೇ ಸಮಯದಲ್ಲಿ ಅವರ ಮಗ ಶ್ರೀಕಂಠ ನರಸಿಂಹರಾಜ ಒಡೆಯರು, ಅವ್ರನ್ನ ಮರೆಯೋ ಪ್ರಶ್ನೆಯೇ ಇಲ್ಲ. ನಾನು ಬೆಳಗ್ಗೆ ದಿನ 10 ಕಾಲು ನಂಗೆ ನಮಸ್ಕಾರ ಹೇಳಿದ್ರೆ ಅವ್ರ ಮುಂದೆ ದಿನ ಹೋಗೋದಿಲ್ಲ. ಅವರು ನನ್ನ ನೆನಪಲ್ಲಿದ್ದಾರೆ. ನನ್ನ ಜೀವನದಲ್ಲಿ ಅತ್ಯಂತ ದೊಡ್ಡ ನಷ್ಟ ಅಂತಂದರೆ ಆಗಿರ್ತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ ನಮ್ಮ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಶ್ರೀಕಂಠ ನರಸಿಂಹರಾಜರು. ಅದಕ್ಕೆ ಹಿಂದೆ ತಾಯಿ ತಂದೆ ಕಳ್ಕೊಂಡಾಗ ತುಂಬ ದುಃಖಪಟ್ಟೆ. ಆ ನಂತರದಲ್ಲಿ ದೇವರಾಜ ಇಲ್ಲ ಅಂದಾಗ ದುಃಖಪಟ್ಟಿದ್ದೆ. ಆಮೇಲೆ ನಾನು ಹೋಗಿ ಹೇಳಿದ ಮೇಲೆ ಅವರು ಎದ್ದು ಕೂತ್ಕೊಂಡು ನನಗೆ ಮುದ್ರಾ ಉಂಗುರನ ಕೊಡೋಕ್ಕೆ ಬಂದರು. ನಾನು ಹೇಳಿದೆ, ಅನಾರೋಗ್ಯ ಚೆನ್ನಾಗಿರೋ ಜಾಗದಲ್ಲಿ ಏನು ಆಹಾರ ಸ್ವೀಕಾರ ಮಾಡಬಾರ್ದು, ಏನು ಇಸ್ಕೋಬಾರ್ದು, ಶಾಸ್ತ್ರ ಇದೆ, ಓಕೆ, ನೋಡ್ಬಿಟ್ಟು ಒಳ್ಳೇದಾಗಲಿ ಅಂತ ಬರಬೇಕಷ್ಟೆ. ಯಾರ ಆರೋಗ್ಯ ಚೆನ್ನಾಗಿರಲ್ಲ ಅಲ್ಲ, ನಾವೇನು ಕುಡಿದು ಮಾಡಬಾರ್ದು. ಅದಕ್ಕೆ ನಾನು ಹೇಳಿದೆ ಅವ್ರಿಗೆ. ಅದಕ್ಕೆ ತುಂಬ ಸಂತೋಷ ಆಯಿತು. ಕೈ ಕೊಟ್ಟರು, ಕಣ್ಣು ಗೊತ್ಕೊಂಡು ಈ ಬೆಟ್ಟಿಗೆ ಹಾಕ್ಕೊಂಡು ವಾಪಸ್ ಕೊಟ್ಟೆ ಅವ್ರಿಗೆ. ಬಂದಿಸ್ಕೊತೇನೆ ನಿಮ್ಮ ಹತ್ರ ಅಂತಂದೆ. ಆಮೇಲೆ ಒಂದು ತಟ್ಟೆಯಲ್ಲಿ ಒಂದು ಶಾಲು, ಹಣ್ಣು, ಹೂವೆಲ್ಲ ಇಟ್ಟಿದ್ರು. ಅದನ್ನು ಕೊಟ್ಟರು. ದುಡ್ಡಿತ್ತು ಅದರಲ್ಲಿ. ನಾನು ಹೇಳಿದೆ, ರಾಜರ ಮನೆಯಿಂದ ದುಡ್ಡು ತಂದು ಪೂಜೆ ಪುನಸ್ಕಾರ ಮಾಡಬಾರ್ದು, ಪ್ರಜೆಗಳೇ ಮಾಡಬೇಕು ರಾಜನಿಗೆ. ಹೇಗಿದೆ ಬಾಂಧವ್ಯ ಅಂತಂದರೆ, ನಮ್ಮ ರಾಜರು ಚೆನ್ನಾಗಿರಲಿ, ನಮ್ಮ ರಾಜ್ಯರು ಈ ರಾಷ್ಟ್ರವನ್ನು ಆಳಲಿ, ಈ ರಾಜ್ಯವನ್ನು ಸುಭಿಕ್ಷದಲ್ಲಿಟ್ಟಿರಲಿ ಅಂತೇಳಿ ಪ್ರಜಾ ಕರ್ತವ್ಯ. ನಾನೊಬ್ಬ ಗುರುವಾಗಿ ವಸಿಷ್ಠ ರಾಮದೇವ್ರಿಗೆ ಏನು ಮಾಡೋದಿಲ್ಲ. ಏನು ರಾಮದೇವ್ರಿಗೆ ದುಡ್ಡು ಇಸ್ಕೊಂಡ್ರೆ, ಭೂಮಿ ಇಸ್ಕೊಂಡ್ರೆ, ಏನು ಇಸ್ಕೊಳ್ಳಲ್ವಲ್ಲ. ನಮ್ಮ ಬದುಕು ಋಷಿಗಳಂಗಿದ್ದಾಗಿರಬೇಕು, ನನಗೇನು ದುಡ್ಡು ಬೇಡಿ ಅಂಥೇಳಿ ವಾಪಸ್ ಕೊಟ್ಟೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ದೇವರಾಜರಸವರೇ, ಎಲ್ಲ ಆಸೆ ಇದೆ, ಬ್ರಾಹ್ಮಣರು ತುಂಬ ಆಸೆ ಇರುತ್ತೆ, ಇವ್ರು ಏನು ಬೇಡ ಅಂತಾರೆ ಹುಡುಗ, ಏನು ಇಸ್ಕೊಳ್ಳೋದಲ್ಲ. ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನನಗೆ 19 ವರ್ಷ ಅಷ್ಟೇ ಅಂತಂದರು. ಅದಕ್ಕೆ ಇವರು ನೋಡಿ ಅವ್ರೇನು ಬೇಡ ಅಂತಾರೆ, ಇವರು ಗುರುಗಳಲ್ಲ ದೇವರಾಜ, ಇವರು ರಾಜಗುರುಗಳು ಅಂತ ಅವ್ರು ಹೇಳಿದ ಮಾತು. ನಾನು ಹಾಕ್ಕೊಂಡಿದ್ದಲ್ಲ, ನಾನು ಬಯಸಿದ್ದಲ್ಲ. ಹಲವರಿಗೆ ಕುತೂಹಲ ಇರುತ್ತೆ, ಬಯಸಿದ್ದಲ್ಲ, ನೀವು ನಿವಾರಣೆ ಮಾಡಿದ್ದೀರಿ. ಹೌದು, ಬಯಸಿದ್ದಲ್ಲ. ಆಮೇಲೆ ನಮಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥವ್ರು ಅದೇ ರಾಜಗುರು ಅಂತ ಅವರೇ ಟೈಟಲ್ ಕೊಟ್ಟರು. ಇತ್ತೀಚೆಗೆ ಮೊನ್ನೆ ಗೋಪಾಲ್ ಜಾಧವ್ ಅಂತ ಹೇಳಿಬಿಟ್ಟು ಟೈಲರ್ ಇದ್ದರು ಚಾಮರಾಜಪೇಟೆಗೆ, ದೊಡ್ಡ ಭಾರಿ ಟೈಲರು. ಬ್ಯಾಂಗ್ಳೂರು ಸೌತಲ್ಲಿ ಜಾಧವ್ ಅಂದರೆ ಮುಗಿದೋಯ್ತು, ಸೆಲೆಕ್ಷನ್ ಸೆಂಟರ್ ಪಾಂಡು ಅಂದರೆ ಮುಗಿದೋಯ್ತು. ಅವರಿಬ್ಬರ ಹತ್ರನೇ ಬಟ್ಟೆ, ಇನ್ಯಾರು ಹತ್ರ ಹೋಗ್ತಿರಲಿಲ್ಲ. ನಮ್ಮ ಬಟ್ಟೆ ಹೊಲಿಬೇಕಾದ್ರೆ ನಮ್ಮಲ್ಲಿ ಹಳೆ ಶರ್ಟ್ಗಳು ತೋರಿಸಿರ್ಬೇಕಾದ್ರೆ ಬನ್ನಿ RG ಅಂತ ಹಾಕೋರು, ರಾಜಗುರುಗಳು ಅಂತ ಹಾಕೋರು. ಅದು ಹಾಗೆ ಅಭ್ಯಾಸ ಆಗೋಯ್ತು. ಆಮೇಲೆ ದೇವರಾಜ ಸರ್ ಒಡನಾಟ ಶುರುವಾಯಿತು. ಅಲ್ಲಿ ಬಂದೆ. ನಮ್ಮ ತಂದೆ ಕನಸು ಹಿಂದುಳಿದವ್ರನ್ನ, ದಲಿತರನ್ನು, ಯಾರು ಆರ್ಥಿಕ ಹಿಂದುಳಿದ. ನಿಮ್ಮ ಪ್ರಕಾರ ವಯಸ್ಸಿಗೂ ವಿದ್ಯೆಗೂ ಅನುಭವಕ್ಕೂ ಯಾವ ಅಂದರೆ ಅಲ್ಲಿ ಸಂಬಂಧ ಇರೋದಿಲ್ಲ? ಇಲ್ಲ, ಖಂಡಿತ ಇರೋದಿಲ್ಲ, ಖಂಡಿತ. ಅಂದರೆ ಅವತ್ತು ಸುಜ್ಞಾನ ನಮಗೆ ಬರಬೇಕು. ಅವತ್ತು ಇಸ್ಕೊಂಬಿಟ್ಟಿದ್ರೆ ನಾನು ಬಹಳ ಅವ್ರ ಮುಂದೆ ನನ್ನ ಬೆಲೆ ಕಡಿಮೆ ಆಗ್ಬಿಡ್ತಿತ್ತು. ದೇವರ ಬುದ್ಧಿ ಕೊಡಲಿಲ್ಲ. ನಿಮ್ಮ ಪ್ರಕಾರ ನಿಸ್ವಾರ್ಥಿಗಳು ಯಾವಾಗಲೂ ಕೂಡ ಒಂದು ಹಂತ ಮೇಲೆಯೇ ಇರ್ತಾರೆ. ಆದರೆ ಮಾತುಗಳನ್ನು ಅರ್ಥ ಆದರೆ ಏನು ಹೇಳಬೇಕು ನೀವು ಹೇಳ್ತೀನಿ ಅಂದರೆ, ಇದಷ್ಟು ಏನು ನಮ್ಮಲ್ಲಿ ಸದ್ಗುಣ ಅಂತ ಅಂದ್ಕೊಂಡು ನಮ್ಮಲ್ಲಿ ದುರ್ಗುಣ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ ನನಗೆ. ಆದರೆ ಏನು ನಮ್ಮಲ್ಲಿ ಸದ್ಗುಣದ ಇದೆ ಅಂತ ಹೇಳಿ, ಆದರೆ ಇಲ್ಲದೆ ಮುಂದುವರೆದ ಸಾಕ್ಷಿ. ಅದಕ್ಕೆ ನಮ್ಮ ಪರಮ ಗುರುಗಳು, ನಮ್ಮ ಪೂಜ್ಯ ಗುರುಗಳು, ಎಲ್ಲ ಗುರು ಸ್ವರೂಪರಾದ ಜನ್ಮ ಕೊಟ್ಟ ನಮ್ಮ ತಂದೆ ಶಂಕರನಾರಾಯಣವರು ಹಾಗೂ ನಮ್ಮ ಮಾತಾ ನಾಗಲಕ್ಷ್ಮಿಯವರು ಸದ್ಗುಣದ ಪಾಠ ಹೇಳಿಕೊಟ್ಟವರು. ಆ ಗುರುಗಳನ್ನ ನೆನೆಸೋಕ್ಕೆ ನನಗೆ ಅವಕಾಶ ಕೊಟ್ಟರೆ, ನಮ್ಮ ತಂದೆ ತಾಯಿಗಳ
ಚರಣಾರವಿಂದಗಳಲ್ಲಿ ನಮಸ್ಕಾರ ಸಮರ್ಪಣೆ ಮಾಡ್ತೀನಿ. ಹಾಗೂ ನಮ್ಮದು ಶಾರದಾ ಪೀಠ ಜ್ಞಾನಪೀಠ, ಆ ಪೀಠದ ಪರಂಪರೆಯಲ್ಲಿ ಎಲ್ಲರೂ ನೋಡಿದ್ದೀವಿ. ಪ್ರಸ್ತುತ ಇವತ್ತು ಮಹಾಸಂತ ಭಾರತೀ ಸ್ವಾಮಿಗಳು ಅಲ್ಲಿ ವಿರಾಜಮಾನರಾಗಿದ್ದಾರೆ. ಇವತ್ತು ಈ ದೇಶದಲ್ಲಿ ಹಿಂದೂ ರಾಷ್ಟ್ರದಲ್ಲಿ, ಹಿಂದೂ ರಾಷ್ಟ್ರ ಅಂದರೆ ಹಿಂದೂ ಒಂದು ಜಾತಿಯಲ್ಲ, ಸನಾತನ ಧರ್ಮವನ್ನು ಕಾದು ಈ ದೇಶಕ್ಕೆ ತ್ಯಾಗ ಮಾಡ್ತಕ್ಕಂಥ ಏಕೈಕ ಗುರುಗಳು ಅಂದರೆ ಭಾರತೀಯ ಮಹಾಸ್ವಾಮಿಗಳು. ಅವ್ರಿಗೂ ನನ್ನ ನಮಸ್ಕಾರ ಮಾಡ್ತಾ ನೀವೇನು ಕೇಳಿದ್ರು ಉತ್ತರ ಹೇಳ್ತೀನಿ. ತುಂಬ ಸಂತೋಷ. ಯಾಕಂತ ಹೇಳಿದ್ರೆ ವಿಸ್ತಾರವಾಗಿ ಎಲ್ಲವನ್ನೂ ಕೂಡ ನೀವು ವಿವರಿಸಿದ್ದೀರಿ, ಸಾಕಷ್ಟು ಗೊಂದಲಗಳಿಗೆ ಪರಿಹಾರವನ್ನು ಸೂಚಿಸ್ತೀರಿ ಅನ್ನುವ ಭಾವನೆಯೊಂದಿಗೆ ಮತ್ತಷ್ಟು ಪ್ರಶ್ನೆಗಳು ಸಹಜವಾಗೇ ಇರುತ್ತವೆ ವೀಕ್ಷಕರೇ. ಈಗಾಗಲೇ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ರಾಜಗುರು ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ದ್ವಾರಕನಾಥ್ ಅವರು ವಿವರಿಸಿದ್ದಾರೆ. ಹಾಗಾದರೆ ರಾಜಗುರುಗಳು ಹೇಳುವಂಥ ಜ್ಯೋತಿಷ್ಯಕ್ಕೂ ಅಥವಾ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಹೇಳೋದಕ್ಕೇನಾದರೂ ವ್ಯತ್ಯಾಸ ಇರುತ್ತಾ? ಅಥವಾ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ತಕ್ಷಣ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೋದಾ? ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ನೀಡಬಹುದಾ? ನಮ್ಮ ದೇಶದ ಜನತೆ ಸುಭಿಕ್ಷೆಯಲ್ಲಿರಲಿಕ್ಕೆ ಏನು ಮಾಡಬೇಕು? ಆ ಪ್ರಶ್ನೆಗಳನ್ನು ಕೂಡ ಕೇಳೋಣ. ಅದಕ್ಕಿಂತ ಮುಂಚೆ ಚಿಕ್ಕದೊಂದು ವಿರಾಮ. TV5ನ ಗುರು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಶ್ರೀ ದ್ವಾರಕನಾಥ್ ಅವರು. ಗುರುಗಳೇ, ಈಗ ಭಾರತದ ಜನತೆಯ ನೆಮ್ಮದಿ ಅಥವಾ ಪ್ರಪಂಚದಲ್ಲಿ ಜನರ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿದರೆ ಗ್ರಹಗತಿಗಳು ಕಾರಣ ಅನ್ನೋದನ್ನು ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಆದರೆ ರಾಜಗುರುಗಳು ಇದಕ್ಕೆ ಯಾವ ರೀತಿ ಪರಿಹಾರ ಸೂಚಿಸ್ತಾರೆ? ಒಂದೇ ದಿನದಲ್ಲಿ, ಒಂದೇ ಘಳಿಗೆಯಲ್ಲಿ ಹಲವಾರು ಜನ ಜನಿಸಿರ್ತಾರೆ. ಅಂಥವ್ರಿಗೆ ಹೇಗೆ ಸಜೆಸ್ಟ್ ಮಾಡ್ತೀರಿ? ಜ್ಯೋತಿಷ್ಯವನ್ನು ತಾವು ಹೇಗೆ ನೋಡ್ತೀರಿ? ನೋಡಿ, ಇದಕ್ಕೆ ಮೂಲತಃ ಆಧ್ಯಾತ್ಮದಲ್ಲಿ ಆಳವಾದ ಚಿಂತನೆ ಬೇಕು. ಓಕೆ, ಯಾರು ಜ್ಯೋತಿಷಿಯಿಂದ ಬೋರ್ಡ್ ಹಾಕ್ಕೋಬಾರ್ದು, ಅದು ತಪ್ಪು ಶಬ್ದ. ಅದು ಯಾಕೆ ಗುರುಗಳೇ ಹಾಗೆ ಹೇಳ್ತೀರಿ? ಯಾಕೆ ಹಾಕ್ಕೊಳ್ಬಾರ್ದು? ವೇದ ಭಾಗ ಯಜುರ್ವೇದದಿಂದಾನೇ ಹುಟ್ಟಿರ್ತಕ್ಕಂಥದ್ದು ಜ್ಯೋತಿಷ್ಯ ಭಾಗ. ವೇದವನ್ನು ಅಭ್ಯಾಸ ಮಾಡಿದ್ರೆ ನೀವು ಒಂದು ಭಾಗ ತಗೊಂಡು ಇಟ್ಕೊಂಡ್ಬಿಟ್ರೆ ಯಾವ ಲೆಕ್ಕಾಚಾರ? ಓಕೆ, 2 ಕೈ ಇದೆ, 10 ಬೆರಳಿದೆ, 10 ಬೆರಳು 1 ಬೆರಳು ಇಲ್ಲ ಅಂತಂದ್ರೂ ಅದು ಕೈ ಆಗಲ್ಲ. ನಿಜ. ಕೈ ಊನಾಗಿದೆ ಅಂತ ಆಯ್ತು. ಅಲ್ಲಿಗೆ 2 ಕಣ್ಣಿದೆ, 1 ಕಣ್ಣು ಕಾಣದೇ ಇದ್ಮೇಲೆ ಅಲ್ಲಿಗೆ ಅವನು ಪೂರ್ತಿ ಅಂಗಾಂಗಗಳು ಪೂರ್ತಿ ವರ್ಕ್ ಮಾಡ್ತಿಲ್ಲ ಅಂತ. ಯಾವ ಒಂದು ವೇದಾಧ್ಯಯನದ ಭಾಗವನ್ನು ತಗೊಂಡು ನಾನು ಜ್ಯೋತಿಷ್ಯ ಪ್ರಖ್ಯಾತವಂತ ಎಲ್ಲ ಗೊತ್ತೇ ಅಂತ ಹೇಳೋದು ನಾನು ಹೇಳಿದ್ರು ಕೂಡ ಅದು ಅಹಂಕಾರದ ಮಾತಾಗ್ತದೆ. ಯಾರು ವೇದಾಧ್ಯಯನವನ್ನು ಮಾಡ್ತಾರೆ, ಜ್ಯೋತಿಷ್ಯಕ್ಕೆ ವೇದಾಧ್ಯಯನವೇ ಮೂಲ. ಭಾರದ್ವಾಜರು ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾರೆ. ಎಲ್ಲ ವೇದ ಅಭ್ಯಾಸ ಮಾಡಬೇಕು ಅಂತ ಅವರು ಬೃಹತ್ ಆಕಾರದಿಂದ ಪ್ರತಿಪಾದಿಸ್ತಾರೆ, ತಪಸ್ಸು ಮಾಡ್ತಾರೆ. ಆಗ ಬ್ರಹ್ಮ ವೇದರಾಶಿಗಳು ತೋರಿಸ್ತಾನೆ, ನೋಡಿ ಹೀಗಿದೆ ಅಂತ. ಓಕೆ, ಆ ವೇದರಾಶಿಯ ಹೊಂಬೆಳಕನ್ನು ನೋಡಿ ಅವರು ಗಾಬರಿ ಆಗಿಬಿಡ್ತಾರೆ. ಅಯ್ಯೋ, ಕಲ್ಪಾಂತನಕ ಓದಿದ್ರು ನನ್ನ ಕೈಲಿ ಓದೋಕ್ಕಾಗಲ್ಲ, ಇದು ನನ್ನ ಕೈಲಿ ಆಗಲ್ಲ ದೇವರೇ, ಬ್ರಹ್ಮದೇವರೇ ಅಂತ ಹೇಳ್ತಾನೆ. ಆಗ ಅವನು 3 ಮುಷ್ಟಿ ಅದನ್ನು ತೆಗೆದುಕೊಡ್ತಾನೆ. ಅದೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಗುರುಗಳೇ, ಒಂದು ಪ್ರಶ್ನೆ. ಈಗ ಜ್ಯೋತಿಷ್ಯವನ್ನು ನಂಬುವಂಥವ್ರು, ವೇದವನ್ನು ನಂಬುವಂಥವ್ರು, ಧಾರ್ಮಿಕ ವಿಚಾರಗಳಲ್ಲಿ ನಂಬಿಕೆ ಇಟ್ಟುವಂಥವ್ರು ನೀವೇನು ಹೇಳಿದ್ರು ನಂಬ್ತಾರೆ. ಆದರೆ ಇದು ಯಾವುದು ನಮಗೆ ಗೊತ್ತೇ ಇಲ್ಲ. ನಾವು ಹೇಗೆ ಈ ಕ್ಷಣದಲ್ಲಿ ಹೇಗೆ ನಂಬಬೇಕು? ನಮಗೆ ಪುರಾಣ ಗೊತ್ತಿಲ್ಲ, ಬೇರೆ ಯಾವ ಕಥೆ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ. ಅಂಥವ್ರು ನೀವು ಸುಲಭವಾಗಿ ಹೇಗೆ ಹೇಳ್ತೀರಿ? ಹೌದಾ, ಹೇಗೆ ನಂಬಬೇಕು? ಯಾವ ರೀತಿ ಬರೀ ಅವರ ಹುಟ್ಟಿದ ದಿನಾಂಕ, ಸಮಯವನ್ನು ನೋಡಿ ನಿರ್ಧಾರ ಮಾಡಿಬಿಡ್ಬಹುದಾ ಅಂತ ಕೇಳುವವರಿಗೆ ನಿಮ್ಮ ಉತ್ತರ ಏನು ಗುರುಗಳೇ? ಇದು ಬಹಳ ಸರಳವಾದ ಪ್ರಶ್ನೆ ನೀವು ಕೇಳ್ತಕ್ಕಂಥದ್ದು. ಒಂದು, ಯಾರು ಸುಮ್ಮನೆ ಯಾರ ಮನೆ ಬಾಗಿಲಿಗೂ ಬರಲ್ಲ. ಆಧ್ಯಾತ್ಮ ಚಿಂತನೆ ಇದ್ದವರೇ ಬರತಕ್ಕಂಥವ್ರು. ಹಾಂ ಗುರುಗಳೇ. ಯಾರಿಗೆ ನಂಬಿಕೆ ಇದೆ, ಯಾರು ದೇವರನ್ನು, ಧರ್ಮವನ್ನು ಪಾಲಿಸ್ತಾ ಇರ್ತಾರೆ, ಅವ್ರಿಗೆಲ್ಲೋ ಎಡುತ್ತಾರೆ ಅಥವಾ ಜೀವನದಲ್ಲಿ ಹೈರಾಣಾಗಿರ್ತಾರೆ, ಏನು ಪಡ್ಕೊಳ್ತಾರೆ, ಅಂಥವ್ರು ಹುಡ್ಕೊಂಬರ್ತಾರೆ. ಏನೋ ಆಗ್ಬೋದು ನಾವು ಇವ್ರ ಮನೆಗೆ ಹೋಗ್ಬಿಡೋಣ ಅಂತ. ಹಲವಾರು ದೇವರು ಪೂಜೆ ಮಾಡಿರ್ತಾರೆ, ಅವ್ರ ದಾರಿ ಸಾಕಾಗಿರಲ್ಲ. ಯಾಕೆಂದರೆ ಗುರುವಿಲ್ಲದೆ ಗುರು ಮುಟ್ಟಕ್ಕಾಗಲ್ಲ, ಗುರಿಯನ್ನೇ ಮುಟ್ಟಕ್ಕಾಗಲ್ಲ. ಗುರು ಅತ್ಯಗತ್ಯ. ಗುರುಗಳೇ, ಹಾಗಾದರೆ ಸಾಕಷ್ಟು ರಾಜಕಾರಣಿಗಳು ಕೂಡ ನಿಮ್ಮನ್ನು ಭೇಟಿ ಮಾಡಿರ್ತಾರೆ. ಅವರೆಲ್ರಿಗೂ ಕೂಡ ಆಧ್ಯಾತ್ಮದ ಆ ವಾಸನೆ ಇದೆ ಅಂತ ಅಂದ್ಕೊಳ್ಬೇಕಾ, ಸಂಸ್ಕಾರ ಇದೆ ಅಂತ ಭಾವಿಸ್ಬೇಕಾ ನಾವೆಲ್ಲ? ನಾನು ಸಂಸ್ಕಾರ ತರ್ತಕ್ಕಂಥವನು. ಓಕೆ, ನಾವು ತರ್ತಕ್ಕಂಥವನು. ಈಗ ಹೌದು, ಸಂಸ್ಕಾರ ಏನೂ ಇಲ್ಲ ಅಂದ್ಬಿಟ್ಟು, ಈಗ ನಾನು ಮಲ್ಲಿಕಾರ್ಜುನ ಖರ್ಗೆಯಿಂದ ನಾನು ಹಿಂದಿಂದ ಬಲ್ಲೆ ಅವ್ರನ್ನ. ನಮ್ಮ ತಂದೆಯವರಿದ್ದಾಗಲೇ ಧರ್ಮಸಿಂಗ್ ಅವರು ನಮ್ಮ ತಂದೆಯವರು ನೋಡಿದರು. ಏನೋ ಇವತ್ತಿಗೂ ಹೇಳ್ತೀನಿ, ಯಾರೇನು ಬೇಕಾದ್ರೆ ತಿಳ್ಕೊಳ್ಳಿ, ನಾನು ಯಾವ ಜಾತಿಯನ್ನು ವಿಚಾರ ಮಾಡಿರ್ತಕ್ಕಂಥವನು, ಎಲ್ಲ ಜಾತಿಯನ್ನು ಸಮನಾಗಿ ಕಾಣ್ತಕ್ಕಂಥವನು. ಮೇಲಾಗಿ ಅವತ್ತಿನ ಸಂದರ್ಭದಲ್ಲಿ ದಲಿತರನ್ನು ತುಳಿದಿದ್ದಾರೆ ಅಂತ ಒಂದು
ಪ್ರಖ್ಯಾತ ಒಂದೇನೋ ಒಂದು ಕಳಂಕ ಬಂದಿತ್ತು. ಓಕೆ. ನಮ್ಮ ತಂದೆಯವರೇ ಈ ನಾಡಿಗೆ ಒಬ್ಬ ಹಿಂದುಳಿದ ವರ್ಗದವ್ರನ್ನ ಕೊಟ್ಟು ನಮ್ಮ ತಂದೆಯವರು ದೇವರಾಜವ್ರನ್ನ. ಆನಂತರದಲ್ಲಿ ಧರ್ಮಸಿಂಗ್ ಬಂದು ನೋಡೋರು, ಧರ್ಮಸಿಂಗ್ ಅವರೇ ಧರ್ಮಸಿಂಗ್ ಕರ್ಕೊಂಬಂದಿದ್ದು. ಆ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ನನ್ನ ಕನಸಲ್ಲಿ ಅವರೊಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ನನ್ನ ಸಂಪರ್ಕಕ್ಕೆ ಪೂರ್ತಿ ಸಿಕ್ಕಲಿಲ್ಲ. ಸಿಕ್ಕಿದ್ರೆ ಏನಾದ್ರು ನನ್ನ ತಪಸ್ಸನ್ನು ಖರ್ಚು ಮಾಡಿ ಅವ್ರನ್ನ ಕೂರಿಸ್ಬೇಕು ಅನ್ನೋ ಆಸೆ ಇತ್ತು. ಅಂದ್ರೆ ಅದರಲ್ಲಿ ಫೇಲ್ ಆಗಿದ್ದೀನಿ ಅಷ್ಟೇ. ನಿಮ್ಮ ಸಂಪರ್ಕಕ್ಕೆ ಬಂದುವವರಿಗೆ ಬರೋರಿಗೆ ಖಂಡಿತವಾಗ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇಲ್ಲ. ಈ ತನಕ ದೇವರು ಸರ್ ನನ್ನನ್ನು ಎಲ್ಲೂ ಕೈ ಬಿಟ್ಟಿಲ್ಲ. ನಟವರ್ ಸಿಂಗ್ ಇರ್ಬೋದು, ಅಥವಾ ಅಮರೇಂದ್ರ ಸಿಂಗ್ ಇರ್ಬೋದು, ವಿಲಾಸರಾವ್ ದೇಶ್ಮುಖ್ ಇರ್ಬೋದು, ಶಿವಕುಮಾರ್ ಶಿಂದೇವ್ರು ಇರ್ಬೋದು, ಎಲ್ಲಿ ಯಾವ 10 ಹಲವಾರು ರಾಜ್ಯಗಳು ಓಡಾಡಿದ್ದೀನಿ. ನನ್ನ ದೇವರು ಎಲ್ಲೂ ಸೋಲಕ್ಕೆ ಬಿಟ್ಟಿಲ್ಲ. ಹಾಗಾದ್ರೆ ತುಂಬಾ ಕುತೂಹಲ ಕೆರಳಿಸಿರೋದು ಸದ್ಯದ ಒಂದು ರಾಜಕಾರಣ, ಲೋಕಸಭಾ ಚುನಾವಣೆ. ಈಗಾಗಲೇ ಸಾಕಷ್ಟು ಒಂದಿಷ್ಟು ಕುತೂಹಲಗಳು ಇದ್ದೇ ಇರುತ್ತವೆ. ಯಾರಾಗ್ತಾರೆ ಪ್ರಧಾನಿ ಅನ್ನುವ ಪ್ರಶ್ನೆಗೆ ಸುಲಭವಾದ ಉತ್ತರ ಅದನ್ನ ರಾಜ್ಯದ ಜನತೆ ಒಂದಿಷ್ಟು ವಿಶ್ಲೇಷಣೆ ಮಾಡಿ ಸದ್ಯದ ವಾತಾವರಣ ಹೇಗಿದೆ, ಯಾವ ಅಲೆ ಇದೆ ಅನ್ನೋದು ನೋಡಿ ಹೇಳ್ತಾರೆ. ಆದರೆ ರಾಜಗುರುಗಳು ಯಾವ ಆಧಾರದ ಮೇಲೆ ಇದನ್ನ ನಿರ್ಧಾರ ಮಾಡ್ತಾರೆ? ನಾನು ವಾತಾವರಣ ನೋಡಲ್ಲ, ನಾನು ಹವಾಮಾನ ವೀಕ್ಷಣೆ ಮಾಡೋದಂತಕ್ಕಂಥವನ್ನಲ್ಲ. ಓಕೆ. ನಿಖರವಾದ ಪ್ರಶ್ನೆಗೆ 2013ರಲ್ಲಿ ಅವತ್ತು UPA ಇದ್ದಾಗಲೇ ಹೇಳಿದ್ದೀನಿ, ಮುಂದೆ ಈ ರಾಷ್ಟ್ರವನ್ನು ಆಳಕ್ಕೆ ಇಂದ್ರ ಪದವಿಯನ್ನು ಪಡೋಕ್ಕೆ ಇಂದ್ರನ ಸೊರಣೆ ಬರ್ತಾನೆ ಅಂತ ಹೇಳಿ ಭಾರತ ಅವತ್ತು ವರ್ಲ್ಡ್ ಕಪ್ ಗೆಲ್ತಾರೆ ಅಂತ 2013ರಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು. ಹೇಳಿ 2023ವರೆಗೂ ಆ ಮನುಷ್ಯನ ತೆಗೆದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟಿದ್ದೀನಿ ಅಲ್ಲಿ. ಅವಾಗ ಹೇಳಿದ್ಮೇಲೆ ಪ್ರಶ್ನೆ ಇತ್ತು. ಆವಾಗ ನಮಗೇನು ಈ ಬಾರಿ ಯಾರಾಗ್ತಾರೆ ಇಲ್ಲ, ನನಗೆ ಯಾರು ಪ್ರಧಾನಮಂತ್ರಿ ಜಾತಕ ತಂದು ಕೊಟ್ಟಿಲ್ಲ, ನನಗೇನು ಸಂಪರ್ಕವೂ ಇಲ್ಲ, ಅಥವಾ ನಾನೇನು ಗಳಿಸ್ಕೋಬೇಕಾದ್ದು ಏನಿಲ್ಲ. ನನಗೇನು 10 ಹಂಬಲಗಳು ಆಸೆಗಳು, ಏನೋ ನಾನು ಆಗಬೇಕು, ನನಗೆ ಯಾವುದು ಏನು ತೃಪ್ತನಾಗಿರ್ತಕ್ಕಂಥವನೇ. ನನ್ನಿಂದ ಮನಸ್ಸು ಯಾರಿಗೂ ನೋವಾಗಬಾರ್ದು, ನಾನು ಯಾರಿಗೂ ಉಪಕಾರಿ ಆಗಬೇಕು. ಉಪಕಾರಿ ಅಲ್ಲದೆ ಇದ್ರೂ ನಮ್ಮ ಗುರುಗಳು ಹೇಳ್ತಾರೆ, ಭಾರತೀಯ ಸ್ವಾಮಿಗಳು ಹೇಳ್ತಾ ಇರ್ತಾರೆ, ಅಪಕಾರ ಮಾಡಿದ್ರೆ ಅದು ಮಹಾ ಉಪಕಾರಪ್ಪ ಅಂತ ಹೇಳ್ಬಿಟ್ಟಿದ್ದಾರೆ. ಅಪಕಾರವಾಗಬಾರ್ದು. ಯಾರು ಕೈಲಾಯ್ತಾ ಅವ್ರು ನಡೆಸ್ಕೊಂಡು ಹೋಗೋದೇ ನನ್ನ ಕೆಲಸ. ಪ್ರಧಾನಿ ಇಲ್ಲ, ನೀವೇನು ಅದರಲ್ಲಿ ಯೋಚನೆಯೇ ಮಾಡಬೇಡಿ. ನಾನು ಅವತ್ತು ಹೇಳಿದ್ದೀನಿ, ನಾನು ಐ ಆಮ್ ಪ್ರಿಪೇರ್ ಟು ಕನ್ಸೀಡ್ ಮೈ ಡಿಫೀಟ್ ಎನಿವೇರ್ ವಿತ್ ಎನಿಬಡಿ, ಐ ಡೋಂಟ್ ಮೈಂಡ್. ಆದರೆ ನನಗೆ ಏನು ವಿದ್ಯೆ ಕಲ್ತಿದ್ದೀನೋ ಯಾರ ಹತ್ರ, ಆ ವಿದ್ಯೆಯನ್ನು ಪೂರಕವಾಗಿ ಸ್ವಾರ್ಥವನ್ನು ಬಿಟ್ಟು ಉಪಯೋಗಿಸಿದ್ದೀನಿ ನಾನು. ಅದಕ್ಕೆ ದೇವರು ನಂಗೆ ಫಲ ಕೊಟ್ಟಿರ್ತಕ್ಕಂಥದ್ದು. ಮೋದಿಯವರೇ ರಾಷ್ಟ್ರ ಆಡ್ತಕ್ಕಂಥದ್ದು. ಅದರ ಆತಂಕಗಳು ಬಹಳ ಇದೆ, ಅದನ್ನು ದಾಟಿಕೊಂಡು ತಗೊಂಡೋಗ್ಬೇಕು. ಒಬ್ಬ ಈ ರಾಷ್ಟ್ರವನ್ನು ಆಳ್ತಾನೆ ಅಂತಂದರೆ ಮನಸ್ಸಿಗೆ ಶಾಂತಿಯಿಂದ, ನಗುಮುಖದಿಂದ, ದೇಶಭಾವವನ್ನು ತಿಳಿಸಿ, ದೇಶ ಪ್ರೇಮವನ್ನು ಬೆಳೆಸ್ಕೊಂಡು ಈ ರಾಷ್ಟ್ರವನ್ನು ತಗೊಂಡೋಗ್ಬೇಕು. ಆ ನಿಟ್ಟಿನಲ್ಲಿ ನನಗೆ ಕಾಣೋದು, ಯಾರು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಮೊನ್ನೆ ಯಾರೊಬ್ಬರು ನಮ್ಮ ಡಾಕ್ಟ್ರ್ ಒಬ್ರು ಇದ್ದಾರೆ, ನಾವು ಬೇಕಾದ ಡಾಕ್ಟ್ರ್ ಗುರುಚರಣ್ಣ, ಚಿಕ್ಕ ಹುಡುಗ, ನೀವು ಭೇಟಿ ಮಾಡಬೇಕು ಅನ್ನೋ, ಅವನು ನ್ಯೂರೋ ಸರ್ಜನ್. ಅವನು ಏನೋ ಅವನು ಕೈ ಇಟ್ಟರೆ ಎಲ್ಲರೂ ಗುಣ ಆಗುತ್ತೆ ಸ್ವಾಮಿ. ಎಷ್ಟು ಸೀರಿಯಸ್ ಆಗಿ ಅವ್ರನ್ನ ಕಳಿಸಿದ್ದೀವಿ, ಯಾರಿಗೂ ನಡಿಗೆನೇ ಬರ್ತಿರಲಿಲ್ಲ, ಕಳಿದ್ರೆ ಮುಟ್ಟರೆ ಗುಣ ಆಗುತ್ತೆ ಅಂತ ಒಂದು ಚೈತನ್ಯದ ಡಾಕ್ಟ್ರು. ಆ ಡಾಕ್ಟ್ರ್ ಹೇಳ್ತಾಯಿದ್ರು, ಗುರುಗಳೇ ಜನಸಂಘದವರು ನೀವು ಮೊನ್ನೆ ದಿವಸ ಕುಮಾರಸ್ವಾಮಿ ಅವರಿಗೆ ಸಹಾಯ ಮಾಡ್ತೀರಾ, ಈ ಜನತಾದಳದವರು ಅಂತ ಹೇಳಿದ್ರು ಅಂತಂದ. ಸಂತೋಷನಪ್ಪ. ಏನೋ ಪ್ರಧಾನಮಂತ್ರಿ ಬಗ್ಗೆ ನಾನು ಮಾತಾಡೋಷ್ಟು ಯಾರೂ ಮಾತಾಡಿಲ್ಲ. ಜನಸಂಘ ಅಂತ ಅರ್ಥ ಗೊತ್ತಿ ಅವ್ರು ಕೇಳೋರಿಗೆ. ಜನಸಂಘ ಅಂದರೆ ಈ ರಾಷ್ಟ್ರ ಬೆಳೆದ ಸಂಘಟನೆ ಮಾಡೋದೇ ಜನಸಂಘ. ಇವತ್ತೇನಾದ್ರು ಜನಸಂಘ ಅಂತ ಒಂದಿದ್ದರೆ, ಇವತ್ತೇನು ಅಂಗ್ರಾವ್ ರಸ್ತೆಯಲ್ಲಿ ಕೇಶವಕೃಪಾ ಇದೆ, ಅದನ್ನು ಯಾರು ಕಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂದರೆ ನಮ್ಮ ಪರಮೂರ್ತಿ ತಂದೆಯವರ BR ಶಂಕರ, ಬೆಳ್ಳೂರು ಶಂಕರನಾರಾಯಣ ಅವರು ಕಟ್ಟಿರೋದನ್ನು. ಅಲ್ಲಿದ್ದವರು ಅಜಿತ್ತು ಮತ್ತು ಸದಾನಂದ್ಗೆ ನಮ್ಮಲ್ಲಿ ಊಟ ಹಾಕಿ, ಅಲ್ಲಿ ಮಾಡೋ ಮಣ್ಣೆ ಗಣೇಶ ಮೂರ್ತಿಯನ್ನು ಮಾರಿ ಅವ್ರು ಊಟ ಹಾಕಿ ತಿಂಡಿ ಕೊಟ್ಟು, ಆ ಕೇಶವಕೃಪಾ ಕಟ್ಟಕ್ಕೆ ಏನು ಬೇಕು ಎಲ್ಲ ಕೊಟ್ಟಿದ್ದೀವಿ. ಇವತ್ತು ನಿಜವಾಗ್ಲೂ ಜನಸಂಘದವರಾಗಲಿ ಅಥವಾ BJP ಅವರಾಗಲಿ ಅವ್ರಿಗೆ ಯಾರೋ ಒಂದು ಟೆಂಪಲ್ ಅಂತಿದ್ರೆ 21/1 ಅಂಗರಾವ್ ರಸ್ತೆ ನಮ್ಮ ತಂದೆಯವರು ಕಟ್ಟಿದ ಮನೆ, ಇವತ್ತಿಗೂ ಅಲ್ಲಿ ಟೆಂಪಲ್ ಹಾಗೆ ಇಟ್ಟಿದ್ವಿ, ದುರುಪಯೋಗ ಮಾಡಿಲ್ಲ. ಅಂದರೆ ದ್ವಾರಕನಾಥ ಗುರುಗಳು ಯಾವ ಪಕ್ಷಕ್ಕೆ ಸೀಮಿತವಾದ ಖಂಡಿತ ಅಲ್ಲ, ಖಂಡಿತ ಖಂಡಿತ. ಆದರೆ ಪ್ರಧಾನಿ ಯಾರಾಗ್ತಾರೆ ಅನ್ನುವ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರವನ್ನ ಕೊಟ್ಟಿದ್ದೀರಿ. ನಿಮ್ಮ ವಿದ್ಯೆಯನ್ನು ಪ್ರಯೋಗಿಸಿ. ಇದು ನೋಡಿ, ಆ ವಿದ್ಯೆ ಹೇಗೆ ಪ್ರಯೋಗಿಸಿದೆ ಅಂತಂದ್ರೆ, ರಾಷ್ಟ್ರ ಹೋಗ್ತಾ ಇದೆ. ಈ ರಾಷ್ಟ್ರ ಹುಟ್ಟಿರೋದು ಕನ್ಯಾಲಗ್ನದಲ್ಲಿ. ಅದನ್ನು ನೋಡ್ತಾ ಹೋಗ್ತೀವಿ. ಒಂದೊಮ್ಮೆ ಅಲ್ಲಿ ಯಾರು ಫ್ಲಾಗ್ಗಳು ಚೇಂಜ್ ಆಗಿಬಿಡುತ್ತೆ. ಈಗ ದೇವಸ್ಥಾನಕ್ಕೆ ಹೋಗ್ತೀರಿವ, ಧ್ವಜಸ್ತಂಭ ಇರುತ್ತೆ, ಬಲಿಕಂಬ ಇರುತ್ತೆ, ಹಾಗೆ ಹುಡುಕಬೇಕದನ್ನು ನೀವು. ನಮ್ಗೆ ಹೇಳಿದ್ನಲ್ಲ, ಜ್ಯೋತಿಷಿ ದ್ವಾರಕ ತಗೊಂಡ್ರೆ ಅದು ನನ್ನ ದುರಹಂಕಾರ ಅಷ್ಟೇ. ಓದೇ ಪೂರ್ತಿ ಆಗಲ್ಲ, ಏನು ಜ್ಯೋತಿಷ್ಯ ಅಂತ ಹಾಕೊಳ್ಳಿ ನಾನು. ದೇವರು ಆ ಕಾಲಕ್ಕೆ ವಿದ್ಯೆ ಕೊಟ್ಟಾಗ ಹೇಳಬೇಕಷ್ಟೇ. ಇದನ್ನು ಜ್ಯೋತಿಷ್ಯ ಅಂದರೆ 4 ವೇದ ಗೊತ್ತಿರಬೇಕು, ಸಂಹಿತೆ ಗೊತ್ತಿರಬೇಕು, ರಾಜನೀತಿ ಗೊತ್ತಿರಬೇಕು, ಅರ್ಥಶಾಸ್ತ್ರ ಗೊತ್ತಿರಬೇಕು, ಮನುಸ್ಮೃತಿ ಅಷ್ಟು ಓದಿರಬೇಕು. ಯಾಕಂದ್ರೆ ಓದೋಕ್ಕಾಗತ್ತೀಯ? ಜ್ಯೋತಿಷ ಅನ್ನೋ ಶಬ್ದವನ್ನು ದುರ್ಬಳಕೆ ಮಾಡಿ ನಮ್ಮ ಸ್ವಾರ್ಥಕ್ಕೆ ದುಡ್ಡೋಕಾಸ ಮಾಡ್ತಾ ಇದ್ದೀವಿ. ಆ ಶಬ್ದ ಗೌರವವಾಗಿರಲಿ.
ನಿತ್ಯ ಭಾರದ್ವಾಜ ಸ್ಮರಣೆ ಮಾಡಬೇಕು, ವಸಿಷ್ಠರ ಸ್ಮರಣೆ ಮಾಡಬೇಕು, ದತ್ತ ದೇವರ ಸ್ಮರಣೆ ಮಾಡಬೇಕು. ಕಾಲಜ್ಞಾನವನ್ನು ಕೊಡ್ತಕ್ಕಂಥವನು ಇವತ್ತು ಜ್ಯೋತಿಷಕ್ಕೆ ಅಧಿಪತಿ ಸುಬ್ರಹ್ಮಣ್ಯ ದೇವರು. ಅನುಷ್ಠಾನದಲ್ಲಿ ನಿಮ್ಮ ನಾಲ್ಗೆ ಹೊರಡಲ್ಲ. ಗುರುಗಳೇ, ಸರಸ್ವತಿ ಒಂದು ಬರಬೇಕು. ತುಂಬಾ ಸೂಕ್ಷ್ಮ ಪ್ರಶ್ನೆಯನ್ನ ಕೇಳಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದೀರಿ ನಿಮ್ಮ ಈ ವಿಸ್ತಾರವಾದಂಥ ಈ ಸುಭಾಷಿತಗಳನ್ನ ಕೇಳಿದಾಗ. ಈಗ ರಾಜಕಾರಣಿಗಳಲ್ಲಿ ಎಲ್ಲರಿಗೂ ಕೂಡ ಹೇಳಿದ್ವಿ, ಆದರೆ ಅಂಥವ್ರಿಗೆ ಸಂಸ್ಕಾರವನ್ನ ತಂದುಕೊಡುವ ಶಕ್ತಿ ನನ್ನಲ್ಲಿದೆ ಅಂತ ಹೇಳ್ತಾ ಇದ್ರಿ. ಆದರೆ ಯಾರಿಗೂ ಕೂಡ ನಂಬಿಕೆ ಇಲ್ಲದೆ ಅವರ ಕೆಲಸಕ್ಕಾಗಿ ಸ್ವಾರ್ಥಕ್ಕೋಸ್ಕರ ಬರುವಂಥವರಿಗೆ ದ್ವಾರಕನಾಥ್ ಅವರು ಅನುಕೂಲ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಹರಿದಾಡ್ತಾ ಇದ್ದಾವೆ. ಅದಕ್ಕೂ ಕೂಡ ನಿಮ್ಮಿಂದ ನಾನು ಉತ್ತರವನ್ನು ಬಯಸ್ತೇನೆ. ನಾನು ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಬಿಡ್ತೇನೆ ಗುರುಗಳೇ. ವೀಕ್ಷಕರೇ, ಹಾಗೆಯೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕೂಡ ಸ್ಥಾನವನ್ನು ಬದಲಾಯಿಸಿದ್ದಾರೆ ಮತ್ತು ಅವರ ಮೊಮ್ಮಕ್ಕಳನ್ನು ಕೂಡ ಅವರು ಸ್ಪರ್ಧೆಗೆ ಇಳಿಸಿದ್ದಾರೆ. ಹಾಗಾದರೆ ಅವರ ಗೆಲುವು ಎಷ್ಟು ಸುಲಭ, ಎಷ್ಟು ಕಷ್ಟ, ಅಥವಾ ಏನಾಗಬಹುದು ಅನ್ನೋ ಕುತೂಹಲ ಹಾಗೇ ಇರಲಿ. ಅದನ್ನು ಕೂಡ ಕೇಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್.